ವೆಲ್ಕಮ್ ಬ್ಯಾಕ್ ಟು ರಂಜನಿ ಯೂಟ್ಯೂಬ್ ಚಾನಲ್. GDSಗೆ ಯಾರ್ಯಾರೆಲ್ಲ ಅಪ್ಲೈ ಮಾಡಿದ್ದೀರಾ ಅವರೆಲ್ಲರೂ ಕೂಡ 4th ಮೆರಿಟ್ ಲಿಸ್ಟ್ಗೋಸ್ಕರ ವೆಯ್ಟ್ ಮಾಡ್ತಾ ಇದ್ದೀರಾ. ಹಾಗೆ 4th ಮೆರಿಟ್ ಲಿಸ್ಟ್ ಬಗ್ಗೆ ಅಪ್ಡೇಟ್ ಕೊಡಿ, 4th ಮೆರಿಟ್ ಲಿಸ್ಟ್ ಬರುತ್ತಾ ಬರಲ್ವಾ, ಈ ಥರ ಕ್ವಶನ್ಸ್ನ ಕೇಳ್ತಾ ಇದ್ದೀರಾ. ಸೊ 4th ಮೆರಿಟ್ ಲಿಸ್ಟು ಖಂಡಿತವಾಗ್ಲೂ ಬರುತ್ತೆ. ಯಾವಾಗ ಬರುತ್ತೆ ಅಂತ ಹೇಳಿದ್ರೆ ಈ ವೀಕಲ್ಲೇ ಬರುತ್ತೆ. ಅಂದರೆ ಜೂನ್ 10 ಒಳಗಡೆ ನಿಮಗೆ 4th ಮೆರಿಟ್ ಲಿಸ್ಟು ಖಂಡಿತವಾಗ್ಲೂ ಸಿಗುತ್ತೆ. ಓಕೆನಾ. ಈಗ 3rd ಮೆರಿಟ್ ಲಿಸ್ಟ್ ಏನು ಬಂದಿತ್ತು ಅದ್ರದ್ದು ಡಾಕ್ಯುಮೆಂಟ್ ವೆರಿಫಿಕೇಷನ್ ಎಲ್ಲ 26ಗೆ ಕಂಪ್ಲೀಟ್ ಆಗಿದೆ. ಅದ್ರ ನಂತರ ಯಾವುದೇ ರೀತಿಯಾದಂತಹ ಡಾಕ್ಯುಮೆಂಟ್ ವೆರಿಫಿಕೇಷನ್ ನಡೆಸೋದಿಲ್ಲ. ಅಲ್ಲಿಂದ ಈಚೆಗೆ ವೇಕೆನ್ಸೀಸ್ನ ಮತ್ತೆ ಕಲೆಕ್ಟ್ ಮಾಡ್ಕೊತಾರೆ. ಡಾಕ್ಯುಮೆಂಟ್ ವೆರಿಫಿಕೇಷನಲ್ಲಿ ರಿಜೆಕ್ಟ್ ಆಗಿರೋಂಥ ಪೋಸ್ಟ್ಗಳಾಗಿರ್ಬೋದು, ಹಾಗೆ DVಗೆ ಅಟೆಂಡ್ ಆಗದೇ ಇರೋವಂಥ ಪೋಸ್ಟ್ಗಳು, ಅದನ್ನೆಲ್ಲನೂ ಕೂಡ ಕಲೆಕ್ಟ್ ಮಾಡಿಕೊಂಡು ಮತ್ತೆ ಮೆರಿಟ್ ಲಿಸ್ಟ್ನ ರಿಲೀಸ್ ಮಾಡ್ತಾರೆ. ಅದಕ್ಕೆ ಒಂದು 10 ದಿನ ಟೈಮ್ ಆಗುತ್ತೆ. ಹಾಗಾಗಿ ಈ ತಿಂಗಳು 10ನೇ ತಾರೀಕು ಒಳಗಡೆ ನಿಮಗೆ 4th ಮೆರಿಟ್ ಲಿಸ್ಟ್ ರಿಲೀಸ್ ಆಗುತ್ತೆ. ಸೊ ಇದು ಲಾಸ್ಟ್ ಮೆರಿಟ್ ಲಿಸ್ಟ್ ಆಗಿರುತ್ತೆ. ಇದರ ನಂತರ ಯಾವುದೇ ರೀತಿಯಾದಂಥ ಮೆರಿಟ್ ಲಿಸ್ಟ್ಗಳು ಕೂಡ ಬರೋದಿಲ್ಲ. ಈಗ 10 ಒಳಗಡೆ ನಿಮಗೆ ಮೆರಿಟ್ ಲಿಸ್ಟ್ ರಿಲೀಸ್ ಆದರೆ ಮತ್ತು 25 ಅಂದರೆ 25ವರೆಗೂ ಕೂಡ ಮತ್ತೆ DV ಇರುತ್ತೆ 4th ಮೆರಿಟ್ ಲಿಸ್ಟು. ಹಾಗಾಗಿ 30ಗೆ ಲಾಸ್ಟ್ ಆಗೋಗುತ್ತೆ, ಜೂನ್ 30ಗೆ. ಅದರ ನಂತರ ಯಾವುದೇ ಕಾರಣಕ್ಕೂ ಮೆರಿಟ್ ಲಿಸ್ಟ್ಗಳು ರಿಲೀಸ್ ಆಗಲ್ಲ. ನೆಕ್ಸ್ಟ್ ಬಂದುಬಿಟ್ಟು ಕಟ್ ಆಫ್ ಹೇಳೋದಾದರೆ ಕಟ್ ಆಫ್ ಬಂದು 95, 94 ಇಷ್ಟೆಲ್ಲ ಇರುತ್ತೆ. ಅದಕ್ಕಿಂತ ಕಡಿಮೆ ಆಗೋದಿಲ್ಲ. ಏಕೆಂದರೆ ಈಗ ವೇಕೆನ್ಸೀಸ್ ಜಾಸ್ತಿ ಇದ್ದಾಗ ಜಾಸ್ತಿ ಪರ್ಸಂಟೇಜ್ ಇರೋವಂಥವರೆಲ್ಲ ಸೆಲೆಕ್ಟ್ ಆಗಿ ಸ್ವಲ್ಪ ಪರ್ಸಂಟೇಜ್ ಡೌನ್ ಆಗ್ಬೋದು. ಬಟ್ ವೇಕೆನ್ಸೀಸ್ ಈಗ ಕಡಿಮೆ ಆಗಿರುತ್ತೆ ಅಲ್ವಾ. ಹೋದ ಸರ್ತಿ ಅಂದರೆ 3rd ಮೆರಿಟ್ ಲಿಸ್ಟಲ್ಲಿ ಎಷ್ಟು ಒಂದು 300+ ವೇಕೆನ್ಸೀಸ್ ಇತ್ತು. ಸೊ ಹಾಗಾಗಿ ಈಗ 4th ಮೆರಿಟ್ ಲಿಸ್ಟಲ್ಲಿ ಅದಕ್ಕಿಂತ ಕಡಿಮೆ ವೇಕೆನ್ಸೀಸ್ ಇರುತ್ತೆ. ಹಾಗಾಗಿ ಅಷ್ಟೇ ಇರುತ್ತೆ. ಸಮ್ ಕೇಸಸಲ್ಲಿ ಈಗ 3rd ಮೆರಿಟ್ ಲಿಸ್ಟಲ್ಲಿ ಒಂದು 58% ಇರೋವಂಥದ್ದು ಕೂಡ ಸೆಲೆಕ್ಟ್ ಆಗಿತ್ತು PWD. ಆ ಥರ 1 or 2 ಕೇಸಸ್ ಆಗ್ಬೋದು ಅಷ್ಟೇ, ಅದಕ್ಕಿಂತ ಹೆಚ್ಚಿಗೆ ಕಟ್ ಆಫ್ ಇಳಿಯೋದಿಲ್ಲ. ಸೊ 4th ಮೆರಿಟ್ ಲಿಸ್ಟ್ ಬಗ್ಗೆ ನಿಮಗೆ ಕ್ಲಾರಿಟಿ ಸಿಕ್ಕಿದೆ ಅಂತ ಅಂದ್ಕೊಂಡಿದ್ದೀರಿ. ಇದಾದಮೇಲೆ ನೆಕ್ಸ್ಟ್ ಶೆಡ್ಯೂಲು ರಿಲೀಸ್ ಆಗುತ್ತೆ. ಸೊ ಅದ್ರ ಬಗ್ಗೆ ನಾನು ಅಪ್ಡೇಟ್ ಕೊಡ್ತೀನಿ ಮತ್ತು ರಿಲೀಸ್ ಆದಾಗ. ಸೊ ಅಫಿಷಿಯಲ್ ಅಪ್ಡೇಟ್ ಬಂದರೆ ತಕ್ಷಣ ನಿಮಗೆ ವಿಡಿಯೋ ಮಾಡಿ ತಿಳಿಸ್ಕೊಡ್ತೀನಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. GDS ರಿಲೇಟೆಡ್ ಏನೇ ಡೌಟ್ ಇದ್ದರೂ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕಿ. ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ನೋಡಿ, ವಿಡಿಯೋನ ಶೇರ್ ಮಾಡಿ. ಥ್ಯಾಂಕ್ ಯು.